ಹಲೋ ಎವ್ರಿವನ್. ಆರ್ ಆರ್ ಬಿ ಪಿ ಒ ಇಂಟರ್ವ್ಯೂ ಅಲ್ಲಿ ಏನೇನು ಕೇಳ್ತಾರೆ, ಹೇಗೆ ಆನ್ಸರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ. ನಿಮಗೆ ಹೆಲ್ಪ್ ಆಗುತ್ತೆ ಅಂದರೆ ನೋಡಿ, ಕಂಟಿನ್ಯೂ ಮಾಡಿ. ಫಸ್ಟು ರೂಮ್ಗೆ ಎಂಟರ್ ಆಗಬೇಕಾದ್ರೆ ಒಂದು ಚಿಕ್ಕ ಸ್ಮೈಲ್ ಇರಲಿ ಮುಖದ ಮೇಲೆ. ತುಂಬ ಹೆದರ್ಕೊಂಡಿರೋ ಥರ ಹೋಗಬೇಡಿ, ಕಾನ್ಫಿಡೆಂಟಾಗಿ ಹೋಗಿ ಅಲ್ಲೆಲ್ಲರಿಗೂ ವಿಶ್ ಮಾಡಿ, ಗುಡ್ ಮಾರ್ನಿಂಗ್ ಆರ್ ಗುಡ್ ಆಫ್ಟರ್ನೂನ್ ವಿಶ್ ಮಾಡಿಬಿಟ್ಟು ಮೇ ಸಿಟ್ ಅಂತ ಕೇಳಿ. ಅವ್ರು ನಿಮಗೆ ಕೂತ್ಕೊಳ್ಳೋಕೆ ಹೇಳಿಲ್ಲ ಅಂದರೆ ನೆಕ್ಸ್ಟು ಕೂತ್ಕೊಂಡ್ಮೇಲೆ ಕೆಲವೊಬ್ಬರಿಗೆ ನಿಮ್ಮನ್ನು ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ, ಕೆಲವರಿಗೆ ಕೇಳಲ್ಲ. ನಿಮಗೆ ಕೇಳಿದರೆ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ ಕೇಳಿದರೆ ಫಸ್ಟು ನೀವು ನಿಮ್ಮ ಹೆಸರು, ನೀವು ಯಾವ ಊರಿಂದ ಬಂದಿದ್ದೀರಾ, ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದಾರೆ, ಆ್ಯಂಡ್ ಇವಾಗ ಏನಾದರೂ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಓದ್ತಾನೇ ಇದ್ದೀರಾ ಬ್ಯಾಂಕಿಂಗಿಗೆ ಅಂತಲೂ ಹೇಳಿ. ತುಂಬ ಲೆಂತಿಯಾಗಿ ಮಾಡ್ಕೋಬೇಡಿ ನಿಮ್ಮ ಇಂಟ್ರೊಡಕ್ಷನ್ನ. ನಿಮ್ಮದು ಇಂಟ್ರೊಡಕ್ಷನ್ ಆದಮೇಲೆ ನೆಕ್ಸ್ಟ್ ಫಾಲೋ ಅಪ್ ಕ್ವಶನ್ನು 3 ಟೈಪ್ಸ್ ಇರುತ್ತೆ. ಒಂದು ನಿಮ್ಮ ಎಜುಕೇಷನ್ ಮೇಲೆ, ನೀವು ಇಂಜಿನಿಯರಿಂಗ್ ಆಗಿದ್ದರೆ ಇಂಜಿನಿಯರಿಂಗು ನಿಮ್ಗೆ ಹೆಂಗೆ ಆರ್ ಆರ್ ಬಿಯಲ್ಲಿ ಯೂಸ್ ಆಗುತ್ತೆ, ನೀವು ಕಾಮರ್ಸ್ ಬ್ಯಾಕ್ಗ್ರೌಂಡ್ ಆಗಿದ್ದರೆ ಕಾಮರ್ಸ್ ಹೇಗೆ ನಿಮಗೆ ಹೆಲ್ಪ್ ಆಗುತ್ತೆ, ಅಥವಾ ನೀವು ಅಗ್ರಿಕಲ್ಚರ್ ಅಥವಾ ಹಾರ್ಟಿಕಲ್ಚರ್ ಅವರಾಗಿದ್ದರೆ ಅದು ಹೇಗೆ ನಿಮಗೆ ಹೆಲ್ಪ್ ಮಾಡುತ್ತೆ ಅಂತಲೂ ಕೇಳ್ತಾರೆ. ನಿಮ್ಮದು ತುಂಬ ಗ್ಯಾಪ್ ಏನಾದರೂ ಇದ್ದರೆ, ನಿಮ್ಮದು ಎಜುಕೇಷನ್ ಮುಗಿದು ಮತ್ತು ಈ ಇಯರ್ಗೂ ತುಂಬ ಲೈಕ್ 3-4 ಇಯರ್ಸ್ ಏನಾದರೂ ಗ್ಯಾಪ್ ಇದ್ದರೆ ಏನು ಮಾಡ್ತಾಯಿದ್ರಿ ಈ ಗ್ಯಾಪಲ್ಲಿ ಅಂತ ಕೇಳ್ತಾರೆ. ನನ್ನ ಪ್ರಕಾರ ಹಾನೆಸ್ಟಾಗೆ ಆನ್ಸರ್ ಮಾಡಿ. ನೀವು ಬ್ಯಾಂಕಿಂಗಿಗೆ ಪ್ರಿಪೇರ್ ಆಗ್ತಾಯಿದ್ದೆ, ಐ ವಾಂಟ್ ಟು ವರ್ಕ್ ಇನ್ ಬ್ಯಾಂಕ್, ಅದಕ್ಕೆ ಇಷ್ಟು ವರ್ಷ ತೊಗೊಂಡಿದ್ದೀನಿ ಅಂತ ಹಾನೆಸ್ಟಾಗೆ ಹೇಳಿ. ನೀವು ಸುಳ್ಳು ಆನ್ಸರ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅಲ್ಲಿ ಹಾನೆಸ್ಟಿಗೆ ಜಾಸ್ತಿ ನಿಮಗೆ ರೆಸ್ಪೆಕ್ಟ್ ಮಾಡೋದು. ನೆಕ್ಸ್ಟು ಎಜುಕೇಷನ್ ಇಲ್ಲ ಅಂದರೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ನೀವು ಯಾವ ಊರಿಂದ ಬಂದಿದ್ದೀರಲ್ಲ ಆ ಊರಿನ ಬಗ್ಗೆ ಹೆಚ್ಚದಾಗಿ ಕೇಳ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನೀವು ಬೆಂಗಳೂರಿಂದ ಬಂದಿದ್ದೀರಾ ಅಂದರೆ ಬೆಂಗಳೂರು ರಿಲೇಟೆಡ್ ಏನಾದರೂ ಕ್ವೆಶನ್ಸ್ ಕೇಳ್ಬೋದು, ಅಥವಾ ಶಿವಮೊಗ್ಗದಿಂದ ಇದ್ದೀರಾ ಅಂದರೆ ಶಿವಮೊಗ್ಗ ರಿಲೇಟೆಡ್ ಕ್ವೆಶನ್ಸ್ ಕೇಳ್ಬೋದು. ಹಾಗೆ ನಿಮಗೆ ನಿಮ್ಮ ಸಿಟಿ ಬಗ್ಗೆ ನಿಮಗೆ ಎಷ್ಟು ನಾಲೆಜ್ ಇದೆ, ಅಲ್ಲಿ ಯಾವ್ಯಾವ ಕ್ರಾಪ್ ಗ್ರೋತ್ ಮಾಡ್ತಾರೆ ಅದ್ರ ಬಗ್ಗೆನೂ ನಿಮಗೆ ಕ್ವೆಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಇದೆರಡೂ ಇಲ್ಲಾಂದರೆ ಫಾಲೋ ಅಪ್ ವೈ ಬ್ಯಾಂಕಿಂಗ್ ಯಾಕೆ, ನಿಮ್ಮ ಎಜುಕೇಷನ್ಗೂ ಇದಕ್ಕೂ ಸಂಬಂಧ ಇಲ್ಲ, ಆದರೂ ಯಾಕೆ ಬ್ಯಾಂಕಿಂಗಿಗೆ ಬಂದಿದ್ದೀರಾ ಅಂತ ಕೇಳ್ತಾರೆ. ನನ್ನ ಪ್ರಕಾರ ನಿಮಗೆ ಏನು ಹಾನೆಸ್ಟ್ ಆನ್ಸರ್ ಇದೆಯೋ ಅದನ್ನೇ ಹೇಳಿ. ಬಿಕಾಸ್ ತುಂಬ ಫೇಕಾಗಿ ಆನ್ಸರ್ ಮಾಡಿದರೆ ಅಲ್ಲಿ ನಿಜವಾಗ್ಲೂ ಗೊತ್ತಾಗುತ್ತೆ. ನಿಮಗೆ ಯಾಕೆ ನಿಜವಾಗ್ಲೂ ಬ್ಯಾಂಕಿಂಗಿಗೆ ಸೇರಬೇಕು ಅಂತ ಇದ್ದೀರಾ ಅದನ್ನು ನೀವು ಬರ್ಕೊಳ್ಳಿ, ಒಂದು ಬುಕ್ಕಲ್ಲಿ ಬರ್ಕೊಂಡು ಅದನ್ನು ಕರೆಕ್ಟ್ ಸೆಂಟೆನ್ಸ್ ಫಾರ್ಮ್ ಮಾಡಿ ಹೇಳಿ. ಪ್ರತಿ ಸರಿ ಹೇಳಿ, ಅದನ್ನೊಂದು ಸರಿ ರೆಕಾರ್ಡ್ ಮಾಡ್ಕೊಳ್ಳಿ, ಅಥವಾ ಮಿರರ್ ಮುಂದೆ ನಿಂತ್ಕೊಂಡು ಆನ್ಸರ್ ಹೇಳೋದಕ್ಕೆ ಟ್ರೈ ಮಾಡಿ. ಅದು ತುಂಬ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಬ್ಯಾಂಕಿಂಗ್ ಅವೇರ್ನೆಸ್ ಬಗ್ಗೆ ಕ್ವೆಶನ್ ಕೇಳ್ತಾರೆ. ಅಂದರೆ ಯಾಕಂದರೆ ನಾವು ಹೋಗ್ತಾ ಇರೋದೇ ಬ್ಯಾಂಕಿಂಗಿಗೆ ಆದಮೇಲೆ ಅಲ್ಲಿ ನಮಗೆ ಅದ್ರ ಬಗ್ಗೆ ಎಷ್ಟು ನಾಲೆಜ್ ಇದೆ ಅಂದರೆ ಡೆಪ್ತ್, ನಮಗೆ ಎಲ್ಲನೂ ಕಾನ್ಸೆಪ್ಟ್ ಬಗ್ಗೆ ಡೆಪ್ತಾಗಿ ಗೊತ್ತಿರಬೇಕು ಅಂತ ಇಲ್ಲ, ಬಟ್ ಬೇಸಿಕ್ ಆದರೂ ನಮಗೆ ಗೊತ್ತಿರಬೇಕು. ಫಸ್ಟು ನೀವು ಬ್ಯಾಂಕಿಂಗ್ ಅವೇರ್ನೆಸ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ತುಂಬ ಪ್ಲೇಲಿಸ್ಟ್ಗಳು ಬರುತ್ತೆ. ನನಗೆ ಶೀತಲ್ ಮ್ಯಾಮ್ದು ಪ್ಲೇಲಿಸ್ಟ್ ತುಂಬ ಇಷ್ಟ, ಅದನ್ನು ನಾನು ರೆಫರ್ ಮಾಡ್ತಾ ಇದ್ದೀನಿ. ನಿಮಗೆ ಯೂಸ್ ಆದರೆ ಅದನ್ನು ಮಾಡಿ. ಆ್ಯಂಡ್ ಅಲ್ಲಿ ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟ್ ಬಗ್ಗೆ ಚಿಕ್ಕದಾಗಿ ಹೇಳಿದ್ದಾರೆ, ಅದ್ರ ಬಗ್ಗೆ ಏನು ಮಾಡಿ. ಅಂದರೆ ಮೇಯ್ನ್ ಏನೇನು ನಮಗೆ ಗೊತ್ತಿರಲೇಬೇಕು ಅಂದರೆ ಆರ್ ಆರ್ ಬಿ ಅಂದರೆ ಏನು, ಅದು ಅಲ್ಲದೆ ಲಾಸ್ಟ್ ಇಯರ್ ಕೂಡ ಒಂದು ಆ್ಯಕ್ಟ್ ಮಾಡಿದ್ದಾರೆ, 1 ಸ್ಟೇಟ್ 1 ಆರ್ ಆರ್ ಬಿ ಅಂತ, ಅದ್ರ ಬಗ್ಗೆ ಮಾಡಿ. ಆಮೇಲೆ ಹೊಸದಾಗಿ ಲೋಗೋ ರಿಲೀಸ್ ಮಾಡಿದ್ದಾರೆ, ಅದ್ರ ಬಗ್ಗೆನೂ ಏನದು ಸಿಂಬಲೈಸ್ ಏನು ಮಾಡುತ್ತೆ ಅನ್ನೋದ್ರ ಬಗ್ಗೆ ನೋಡ್ಕೊಳ್ಳಿ. ಆ್ಯಂಡ್ ಈಚ್ ಆರ್ ಆರ್ ಬಿ ಒಂದು ಸ್ಪಾನ್ಸರ್ ಬ್ಯಾಂಕ್ ಇರುತ್ತೆ, ನಿಮ್ಮ ಆರ್ ಆರ್ ಬಿದು ಯಾವ್ದು ಸ್ಪಾನ್ಸರ್ ಬ್ಯಾಂಕ್ ಅಂತ. ಆಮೇಲೆ ಹೇಗೆ ಸ್ಟ್ರಕ್ಚರ್, ಆರ್ ಆರ್ ಬಿದು ಸ್ಟ್ರಕ್ಚರ್ ಏನು, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಸ್ಪಾನ್ಸರ್ ಬ್ಯಾಂಕ್, ಆ ರಿಲೇಟೆಡ್ ಕೇಳಿ. ಆಮೇಲೆ ನಬಾರ್ಡ್ ಮತ್ತು ಆರ್ ಆರ್ ಬಿದು ತುಂಬ ಲಿಂಕ್ ಇರುತ್ತೆ, ಅದ್ರದ್ದು ಏನು ಅದು ಗೈಡ್ಲೈನ್ಸ್ ಬಗ್ಗೆ ನೋಡ್ಕೊಳ್ಳಿ. ನಬಾರ್ಡ್ ಎಲ್ಲಿದೆ, ಅದ್ರದ್ದು ಫಂಕ್ಷನ್ ಏನು, ಅದ್ರ ಬಗ್ಗೆ ನೋಡ್ಕೊಳ್ಳಿ. ಆ್ಯಂಡ್ ಬ್ಯಾಂಕಿಂಗ್ ಟರ್ಮ್ಸ್, NPA ಆಗಿರ್ಬೋದು, ಕಾಸಾ ಆಗಿರ್ಬೋದು, NMI ಆಗಿರ್ಬೋದು, ಈ ಥರ ಬ್ಯಾಂಕಿಂಗ್ ಟರ್ಮ್ಸ್ ತುಂಬ ರೆಗ್ಯುಲರ್ ಬೇಸಿಸಲ್ಲಿ ಯೂಸ್ ಮಾಡೋವಂಥ ಟರ್ಮ್ಸ್ ಬಗ್ಗೆ ನೋಡ್ಕೊಳ್ಳಿ. ಆ್ಯಂಡ್ ರೀಸೆಂಟ್ ಬ್ಯಾಂಕಿಂಗ್ ನ್ಯೂಸ್ಗಳ ಬಗ್ಗೆ ಸ್ವಲ್ಪ ನೋಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆರ್ ಆರ್ ಬಿ ಕ್ಲರ್ಕಿಗೆ ನೀವೇನಾದರೂ ಓದ್ಕೋತಾ ಇದ್ದರೆ ನಿಮಗೆ ಐಡಿಯಾ ಇರುತ್ತೆ ಯಾವ ಆ್ಯಪ್ಗಳು ರಿಲೀಸ್ ಆಗಿದೆ, UPI ಹೆಲ್ಪ್ ಆಗಿರ್ಬೋದು, ಆ ಥರ UPI ಲೈಟ್ ಆಗಿರ್ಬೋದು, ಆ ಥರದ ಬಗ್ಗೆ ನೋಡ್ಕೊಳ್ಳಿ.
ಆಮೇಲೆ ಆರ್ ಬಿ ಐ ರಿಲೇಟೆಡ್ ಕ್ವಶನ್ಸು ಮೇ ಬಿ ಕೇಳ್ಬೋದು. ಮಾನಿಟರಿ ಪಾಲಿಸಿ ಅದ್ರ ಬಗ್ಗೆ ಕೇಳ್ಬೋದು. ಇವಾಗ CRR SLR ಏನಿದೆ, ಯಾವ ಸ್ಟ್ಯಾಟಸ್ ಇದೆ, ನ್ಯೂಟ್ರಲ್ಲ, ಅದ್ರ ಬಗ್ಗೆ ನೋಡ್ಕೊಳ್ಳಿ. ಆಮೇಲೆ ರೀಸೆಂಟಾಗಿ ನವೆಂಬರಲ್ಲಿ ನಾಮಿನಿ ರಿಲೇಟೆಡ್ ಒಂದು ಮಾಡಿದರು, 4 ಮೆಂಬರ್ಸ್ನ ನಾಮಿನಿಯಾಗಿ ಮಾಡ್ಬೋದು ಅಂತ. ಅದ್ರ ಬಗ್ಗೆನೂ ಕಾನ್ಸೆಪ್ಟ್ ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದು HR ಕ್ವೆಶನ್ಸ್, ಅಂದರೆ ನಿಮ್ಮದು ಸ್ಟ್ರೆಂತ್ಸ್ ಏನು, ನಿಮ್ಮ ವೀಕ್ನೆಸ್ ಏನು. ಆ್ಯಂಡ್ ಕೆಲವರೊಬ್ಬರು ನಂಗೆ ವೀಕ್ನೆಸ್ಸೇ ಇಲ್ಲ ಅಂತ ಹೇಳ್ತಾರೆ. ನೋ, ಆ ಥರ ಹೇಳೋಕ್ಕೆ ಹೋಗಬೇಡಿ. ಯಾಕಂದರೆ ಎಲ್ರಿಗೂ ವೀಕ್ನೆಸ್ ಏನಾದರೂ ಒಂದು ಇರುತ್ತೆ. ಬಟ್ ನಂಗೆ ಕೋಪ ಬರುತ್ತೆ ಆ ಥರ ಹೇಳೋಕ್ಕೆ ಹೋಗಬೇಡಿ. ಬಿಕಾಸ್ ಈ ಬ್ಯಾಂಕಿಂಗ್ ಅಂದರೆ ನಿಮಗೆ ಕೋಪ ನೀವು ಎಷ್ಟು ಕಂಟ್ರೋಲ್ ಮಾಡ್ಕೋತೀರೋ ಅಷ್ಟು ಒಳ್ಳೆಯದು. ಅದನ್ನು ನಿಮ್ಮ ವೀಕ್ನೆಸ್ ಅಂತ ಹೇಳೋಕ್ಕೆ ಹೋಗಬೇಡಿ. ಹೇಳಿ, ನಾನು ತುಂಬ ಹಾರ್ಡ್ ವರ್ಕೋಹಾಲಿಕ್ ಆ ಥರ ಹೇಳಿ. ಆ್ಯಂಡ್ ವೀಕ್ನೆಸ್ ಹೇಳಿದ ಮೇಲೆ ನೀವು ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಏನು ಮಾಡ್ತಾಯಿದ್ದೀರಾ ಅಂತಲೂ ಹೇಳೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್, ಆರ್ ಯು ರೆಡಿ ಫಾರ್ ವರ್ಕ್ ಇನ್ ವಿಲೇಜ್? ಬಿಕಾಸ್ RRB ಅಂದರೆ ರೂರಲ್ ಮತ್ತು ಸೆಮಿ ಅರ್ಬನ್ ಏರಿಯಾಸಲ್ಲೇ ನಿಮಗೆ ಏನು ಪ್ಲೇಸ್ಮೆಂಟ್ ಆಗೋದು. ಸೊ ಆರ್ ಯು ರೆಡಿ ಟು ವರ್ಕ್ ಇನ್ ವಿಲೇಜ್ ಅಂತಲೂ ಕೇಳ್ತಾರೆ. ಅದ್ರ ಬಗ್ಗೆ ನೋಡ್ಕೊಳ್ಳಿ. ಅಂದರೆ ನೀವು ಎಷ್ಟು ಹಾನೆಸ್ಟಾಗಿ ಮತ್ತೆ ಹೇಳ್ತಿರೋ ಆನ್ಸರ್ಗಳನ್ನ ಅಷ್ಟು ಒಳ್ಳೆಯದು. ತುಂಬ ಫೇಕ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಗೋಲ್ಸ್ ಏನು, ಅಂದರೆ ವೇರ್ ಡು ಯು ಸಿ ಯುವರ್ ಸೆಲ್ಫ್ ಇನ್ 5 years ಆ ಥರ ಕೇಳ್ಬೋದು. ಅದಕ್ಕೆ ನಿಮ್ಮ ಹಾನೆಸ್ಟ್ ಆನ್ಸರ್ಸ್ನ ಕೊಡಿ. ನೆಕ್ಸ್ಟ್, ಸಮ್ ಸಿಚುವೇಶನ್ ಬೇಸ್ಡ್, ಅಂದರೆ ಯಾರಾದರೂ ಅನ್ಎಜುಕೇಟೆಡ್ ಕಸ್ಟಮರ್ ಬಂದರೆ ನಿಮ್ಮ ಬ್ಯಾಂಕಿಗೆ, ಅವ್ರ ಜೊತೆ ಹೇಗೆ ನೀವು ಇಂಟ್ರ್ಯಾಕ್ಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ, ಆ ಥರ ಕಾನ್ಸೆಪ್ಟ್ ಬೇಸ್ಡ್ ಕ್ವೆಶನ್ಸ್ ಕೂಡ ಕೇಳ್ತಾರೆ. ಅದ್ರ ಬಗ್ಗೆ ನೋಡ್ಕೊಳ್ಳಿ. ನೆಕ್ಸ್ಟ್, ಡ್ರೆಸ್ ಕೋಡ್ ಅಂತ ಬಂದರೆ ಸಿಂಪಲ್ ಮತ್ತು ಕಂಫರ್ಟೇಬಲ್ ಆಗಿರುವಂಥ ಡ್ರೆಸ್ನ ಚೂಸ್ ಮಾಡಿ. ಯಾಕಂದರೆ ಅಲ್ಲಿ ಹೋಗಬೇಕು, ವೆಯ್ಟ್ ಮಾಡಬೇಕು, ತುಂಬ ನಿಮಗೆ ಅನ್ಕಂಫರ್ಟೇಬಲ್ ಫೀಲ್ ಆಗಬಾರ್ದು. ಸೊ ಎಷ್ಟು ಸಾಧ್ಯನೋ ಅಷ್ಟು ಕಂಫರ್ಟೇಬಲ್ ಆಗಿರೋಂಥ ಡ್ರೆಸ್ಗಳನ್ನೇ ಚೂಸ್ ಮಾಡಿ. ಬಾಯ್ಸ್ ಫಾರ್ಮಲ್ಸ್ ಅಂದರೆ ಶರ್ಟ್ ಮತ್ತು ಪ್ಯಾಂಟ್. ಸ್ಯೂಟ್ ನಿಮಗೆ ಕಂಫರ್ಟೇಬಲ್ ಆದರೆ ಮಾತ್ರ ಹಾಕ್ಕೊಳ್ಳಿ. ಎಲ್ಲರೂ ಹಾಕ್ಕೋತಾರೆ ಅಂತ ಹಾಕ್ಕೊಳ್ಳೋಕೆ ಹೋಗಬೇಡಿ. ಬಿಕಾಸ್ ಸಮ್ಟೈಮ್ಸ್ ಅದು ಅನ್ಕಂಫರ್ಟಬಲ್ ಆಗುತ್ತೆ, ನಿಮಗೆ ಅನ್ಕಂಫರ್ಟಬಲ್ ಆಗಬಾರ್ದು. ಸೊ ಲೈಟ್ ಕಲರ್ ಶರ್ಟ್ ಮತ್ತು ಡಾರ್ಕ್ ಪ್ಯಾಂಟ್ ಬಾಯ್ಸ್ ಹಾಕ್ಕೊಳ್ಳಿ. ಗರ್ಲ್ಸ್ ನೀವು ಚೂಡಿ ಹಾಕ್ಕೊಂಡ್ರೆ ಬೆಟರು. ಸ್ಯಾರಿ ನಿಮಗೆ ಕ್ಯಾರಿ ಮಾಡೋಕ್ಕೆ ಆಗುತ್ತೆ ಅಂದರೆ ಸ್ಯಾರಿ ಹಾಕ್ಕೊಳ್ಳಿ. ಆದಷ್ಟು ಲೈಟ್ ಕಲರ್ಸ್ನ ಪ್ರಿಫರ್ ಮಾಡಿ. ಯಾಕಂದರೆ ತುಂಬ ಚಮಕಿ ಅಂತ ಇರೋದು ಆ ಥರದ್ದೆಲ್ಲ ಹಾಕ್ಕೋಬೇಡಿ. ಲೈಟ್ ಕಲರ್ ಮತ್ತು ಕ್ಲೀನಾಗಿ ಹೋಗಿ. ಯಾಕಂದರೆ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಅಂತಾರೆ. ಸೊ ನೀವೆಷ್ಟು ಕ್ಲೀನಾಗಿ ಹೋಗ್ತೀರಾ ಅಷ್ಟು ಒಳ್ಳೆಯದು. ಸಿಂಪಲ್ ಹೇರ್ ಸ್ಟೈಲ್ ಇರಲಿ, ತುಂಬ ಓವರ್ ಡೂ ಮಾಡೋಕ್ಕೆ ಹೋಗಬೇಡಿ ಏನೂ. ಯಾಕಂದರೆ ಬಾಯ್ಸ್ ನೀವು ಶೇವ್ ಮಾಡೋಕ್ಕೆ, ಕ್ಲೀನ್ ಶೇವ್ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಟ್ರಿಮ್ ಮಾಡಿ ಒಂದು ಒಳ್ಳೆ ಹೇರ್ ಕಟ್ ಮಾಡ್ಕೊಳ್ಳಿ. ಗರ್ಲ್ಸ್ ಪೋನಿ ಟೇಲ್ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬ್ರೇಡ್ ಜಡೆ ಹಾಕ್ಕೊಳ್ಳಿ, ದಟ್ ಈಸ್ ಬೆಸ್ಟ್. ಬಾಡಿ ಲ್ಯಾಂಗ್ವೇಜ್ ಹೆಂಗಿರಬೇಕಂದ್ರೆ ಸ್ಮೈಲ್ ಮಾಡಿ, ಹಂಗಂತ ಓವರ್ ಸ್ಮೈಲ್ ಮಾಡೋಕ್ಕೆ ಹೋಗಬೇಡಿ. ಯಾವಾಗಲೂ ನಗೋದು ಬೇಡ. ಯಾಕೆ ಸಿಚುವೇಶನ್ ಬೇಸ್ಡ್. ಅವರು ಏನಾದರೂ ಕ್ವೆಶನ್ಸ್ ಕೇಳಿದಾಗ ಅವ್ರ ಕಡೆ ತಿರುಗಿ ಒಂದು ಚಿಕ್ಕದಾಗಿ ಸ್ಮೈಲ್ ಕೊಡಿ, ದಟ್ ಈಸ್ ಬೆಸ್ಟ್. ಆ್ಯಂಡ್ ಐ ಕಾಂಟ್ಯಾಕ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ನೀವು ಅವ್ರನ್ನ ನೋಡ್ಕೊಂಡು ಮಾತಾಡಿ. ಇನ್ ಕೇಸ್ ಬೇರೆಯವರು ಅದರಲ್ಲಿ ಇಂಟ್ರಪ್ಟ್ ಮಾಡಿದರು ಅಂದರೆ ಅವ್ರಿಗೂ ಕೂಡ ಅಟೆನ್ಷನ್ ಕೊಡಬೇಕಾಗತ್ತೆ. ನೀವು ಆನ್ಸರ್ ಹೇಳ್ತಾ ಇದ್ದೀರಾ ಅಂದರೆ ಎಲ್ಲ ಕಡೆ ಎಲ್ಲರನ್ನೂ ಮುಖ ಒಂದು ಸರಿ ನೋಡಿ, ನಿಮ್ಮ ಕ್ವಶನ್ ಯಾರು ಕೇಳಿದ್ರಲ್ವ ಅವರಿಗೆ ಐ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಆನ್ಸರ್ ಮಾಡಿ, ದಟ್ ಈಸ್ ಬೆಸ್ಟ್. ಆ್ಯಂಡ್ ಸ್ವಲ್ಪ ಸ್ಟ್ರೇಟಾಗಿ ಕೂತ್ಕೊಳ್ಳಿ. ತುಂಬ ಗೂನ್ ಬೆನ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಹೋಗಬೇಡಿ. ಮನೇಲೇ ಇವಾಗ ಪ್ರಾಕ್ಟೀಸ್ ಮಾಡಿ ನೀವು ಇವಾಗ. ನೆಕ್ಸ್ಟು ಆಮೇಲೆ ಅವರೇನಾದರೂ ನಿಮಗೆ ನೀವು ಮಾಡಿದ ಆನ್ಸರು ಹಿಂಗಲ್ಲ, ಸರಿಯಲ್ಲ, ಹಾಗೆ ಅಂತ ಹೇಳಿದ್ರೆ ಹೌದಾ ಸರ್, ಓಕೆ ಅಂತ ಹೇಳಿ. ತುಂಬ ಆರ್ಗ್ಯೂ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ನಿಮ್ಮ ಏನು ಪರ್ಸ್ನಾಲಿಟಿನ ತೋರಿಸುತ್ತೆ, ಆರ್ಗ್ಯೂ ಮಾಡ್ತಾರೆ ಅನ್ನೋದು. ಯಾಕಂದರೆ ಮೇ ಬಿ ಅವ್ರು ತಪ್ಪಿದ್ರೂ ಓಕೆ ಸರ್ ನಾನು ಹೋಗಿ ನೋಡ್ಕೊತೀನಿ ಅಂತ ಕೇಳಿ. ಬಿಕಾಸ್ ಅದರಲ್ಲಿ ನಿಮ್ಮ ಕಾಮ್ ಆ್ಯಂಡ್ ಕಂಪೋಸರ್ ತೋರಿಸುತ್ತೆ. ಸೊ ಅವ್ರು ನಿಮ್ಮ ಪರ್ಸ್ನಾಲಿಟಿ ಚೆಕ್ ಮಾಡೋದಕ್ಕೇ ಕೇಳ್ತಾ ಇರ್ತಾರೆ ಹಾಗೆ. ನೆಕ್ಸ್ಟು ಏನೇನು ಮಿಸ್ಟೇಕ್ಸ್ನ ನಾವು ಅವಾಯ್ಡ್ ಮಾಡಬೇಕಂದ್ರೆ ತುಂಬ ಓವರ್ ಕಾನ್ಫಿಡೆಂಟಾಗಿ ಹೇಳೋಕ್ಕೆ ಹೋಗಬೇಡಿ. ಓವರ್ ಕಾನ್ಫಿಡೆಂಟಾಗಿ ಹೇಳೋದು, ತುಂಬ ಜೋರಾಗಿ ಮಾತಾಡೋದು ಆ್ಯಂಡ್ ಫೇಕ್ ಆನ್ಸರ್ಸ್ ಮಾತ್ರ ದಯವಿಟ್ಟು ಕೊಡಬೇಡಿ. ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಹೇಳಿ, ಸಾರಿ ಸರ್ ಐ ಆಮ್ ನಾಟ್ ಅವೇರ್ ಆಫ್ ದಿಸ್, ಐ ಟ್ರೈ ಟು
ರೀಡ್ ಅಬೌಟ್ ದಿಸ್ ಅಂತ ಹೇಳಿ ಫೇಕ್ ಆನ್ಸರ್ಸ್ ಮಾತ್ರ ಕೊಡೋಕ್ಕೆ ಹೋಗಬೇಡಿ. ಆ್ಯಂಡ್ ಮೊದಲೇ ಹೇಳ್ದಂಗೆ ಡೋಂಟ್ ಆರ್ಗ್ಯೂ, ಅವ್ರ ಜೊತೆ ಆರ್ಗ್ಯೂ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಅದು ನಿಮ್ಮ ಪರ್ಸ್ನಾಲಿಟಿ ಮತ್ತು ನಿಮ್ಮ ಕಾಮ್ನೆಸ್ನ ತೋರಿಸುತ್ತೆ. ಆ್ಯಂಡ್ ಟೂ ಮಚ್ ಹ್ಯಾಂಡ್ ಆ್ಯಕ್ಷನ್ಸ್ನ ಮಾಡೋಕ್ಕೆ ಹೋಗಬೇಡಿ. ಅದು ತುಂಬ ಡಿಸ್ಟರ್ಬಿಂಗ್ ಆಗಿರುತ್ತೆ. ಯಾಕಂದರೆ ನಾವು ಇಲ್ಲಿ ಸೇಲ್ ಮಾಡ್ತಾಯಿಲ್ಲ, ಏನೂ ಅವ್ರನ್ನ ಕನ್ವಿನ್ಸ್ ಮಾಡ್ತಾಯಿಲ್ಲ, ನಾವು ಒಂದು ಕಾನ್ವರ್ಸೇಷನ್ ಮಾಡ್ತಾ ಇರೋದು ಅಲ್ಲಿ. ಆ್ಯಂಡ್ ಒನ್ ಮೋರ್ ಥಿಂಗ್, ವೈವ ಥರ ನಾವು ಗಟ್ಟು ಹೊಡ್ಕೊಂಡು ಹೋಗಿ ಮಗಪ್ ಮಾಡಿರೋ ಆನ್ಸರ್ ಮಾಡಿಬಿಡಿ. ಎಷ್ಟಾಗುತ್ತೋ ಅಷ್ಟು ಕಾನ್ವರ್ಸೇಷನ್ ಥರ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ಎಲ್ರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಪ್ರಿಪೇರ್ ಆಗಿ ಬ್ಯಾಂಕಿಂಗ್ ಅವೇರ್ನೆಸ್ ಟರ್ಮ್ಸ್ ಆ್ಯಂಡ್ ಓದ್ಕೊಳ್ಳಿ ಅದ್ರ ಬಗ್ಗೆ. ಆಲ್ ದ ಬೆಸ್ಟ್. ನಿಮಗೇನಾದರೂ ಹೆಲ್ಪ್ ಆಗಿದ್ದರೆ ಈ ವಿಡಿಯೋದಿಂದ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು, ಬಾಯ್.